ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ತಿರುಗಿಸಿಂದ ಏನು ಹೆಡ್ ಕಾನ್ಸ್ಟೇಬಲ್ HCM ಅಂತ ತಿರುಗಿಸಿದ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ. ಸೊ ಅದರ ಅಡ್ಮಿಟ್ ಕಾರ್ಡ್ ಇನ್ನೂ ಕೂಡ ಬಿಟ್ಟಿರಲಿಲ್ಲ. ಹಾಕಿ ಏನೋ 1 ವರ್ಷ ಆಯ್ತು ಅನಿಸುತ್ತೆ. ಆ ಹೆಡ್ ಕಾನ್ಸ್ಟೇಬಲ್ದ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡಬೇಕು ನಾನು ಆಲ್ರೆಡಿ ನಿಮಗೆ ಡೌನ್ಲೋಡನ್ನು ಮಾಡಿದ್ದೀನಿ. ಸೊ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ ಆ ಅರ್ಜಿಗೆ ಹಾಕಿರ್ತಕ್ಕಂಥವ್ರು ಅಡ್ಮಿಟ್ ಕಾರ್ಡ್ ನಿಮ್ಮ ಜಿಮೇಲ್ಗೆ ಕೂಡ ಮೆಸೇಜ್ಗಳು ಬಂದಿದ್ದಾವೆ. ಆ ಮೆಸೇಜ್ನಲ್ಲಿ ಹೋಗಿ ಓಕೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದು ಪ್ಲೇಸ್ಮೆಂಟ್ ಎಲ್ಲಿದೆ, ಸೊ ಯಾವ ಡೇಟಿಗಿದೆ, ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ ಅಂತ ಹೇಳಿಸಿದ ನಾನು ಲೈವ್ ಆಗಿ ನಿಮ್ಗೆ ಸ್ಕ್ರೀನ್ ಮೇಲೆ ಯಾವ ಥರ ಡೌನ್ಲೋಡ್ ಮಾಡೋದನ್ನು ವಿಡಿಯೋನ ಮಾಡಿ ತೋರಿಸ್ತೀನಿ. ಎಲ್ಲರೂ ಕೂಡ ನೋಡ್ತಾ ಇರೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿದ್ದೀರಿ ಸ್ನೇಹಿತರೆ, ಈಗಾಗಲೇ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡ್ಕೊಳ್ಳಿ ಸ್ನೇಹಿತರೆ, ನಾನೊಂದೇ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸೊ ನಿಮ್ಮ ಜಿಮೇಲ್ ID ಮತ್ತು ಪಾಸ್ವರ್ಡನ್ನು ಕೇಳುತ್ತಾ. ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಜಿಮೇಲ್ ID-ಯನ್ನು ಹಾಕಿದ್ದಿಲ್ಲ ಆ ಜಿಮೇಲ್ ID-ಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಜಿಮೇಲ್ ID-ಯನ್ನು ಹಾಕಿದಾದಮೇಲೆ ಕೆಳಗಡೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತಾ. ಪಾಸ್ವರ್ಡ್ ಅಂತ ಕೇಳಿದಾಗ ನೀವು ಅಪ್ಲಿಕೇಶನನ್ನು ಹಾಕುವಾಗ ಯಾವ ಪಾಸ್ವರ್ಡನ್ನು ಹಾಕಿದ್ದಿಲ್ಲ ಆ ಪಾಸ್ವರ್ಡನ್ನು ಅಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಸೊ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ನಂಬರ್ ಏನು ಕೊಟ್ಟಿರ್ತಾರಲ್ಲ, ಫೋನ್ ನಂಬರು, ಆ ಮೊಬೈಲಿಗೆ ನಿಮ್ಗೆ ಒಂದು ಕೋಡ್ ಹೋಗುತ್ತೆ. ಅಂದರೆ BSF ಇದು ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೀವೇನು ಸಬ್ಮಿಟ್ ಮಾಡಿ ಲಾಗಿನ್ ಆಗಬೇಕಿರಲ್ಲ, ಒಂದು 6 ಡಿಜಿಟಿದ್ದ ಒಂದು ನಂಬರ್ ಹೋಗುತ್ತೆ. ಆ ನಂಬರನ್ನು ಅಲ್ಲಿ ಹಾಕಿ ಕೇಸಿಂದ ಲಾಗಿನ್ ಕೊಟ್ಟಿರಪ್ಪ ಅಂತಂದ್ರೆ ಸೊ ಈ ಥರ ನಿಮ್ಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಸೊ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಕೊಳ್ರಿ, ನೀವು ಯಾವೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಿ, ಯಾವೆಲ್ಲ ಅರ್ಜಿಗಳನ್ನ ಸಲ್ಲಿಸಿಲ್ಲ ಇಲ್ಲೆಲ್ಲನೂ ಕೂಡ ಅದು ತೋರಿಸ್ತಾ ಹೋಗುತ್ತೆ ನಿಮ್ಗೆ. ಓಕೆ, ಇದು ನಿಮ್ಮದು ಫಸ್ಟಿಗೆ ಅಡ್ಮಿಟ್ ಕಾರ್ಡನ್ನು ಯಾವುದಪ್ಪ ಅಂತಂದರೆ ಗ್ರೂಪ್ B ಆ್ಯಂಡ್ C ಏನು ಹಾಕಿದಿಲ್ಲ, ನಾನ್ ಗೆಸ್ಟೆಡ್ ಅಂತ ಹೇಳಿಕೆಂದು ಮಿನಿಸ್ಟ್ರಿಯಲ್ ಒಳಗಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಕೆಂದ ಸೊ ಆ ಹುದ್ದೆಗಳಿಗೆ 2024 ಕರೆದಿರತಕ್ಕಂಥ ಹುದ್ದೆಗಳದ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಿ, ಸರ್ BSF ಅರ್ಜಿಯನ್ನು ಸಲ್ಲಿಸಿದ್ದೀನಿ ಹೆಡ್ ಕಾನ್ಸ್ಟೇಬಲ್, ಸೊ ಇದಕ್ಕೆ ಹೈಟ್ ಕೂಡ ಕಡಿಮೆ ಇದ್ದ ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ. ಸರ್ ಅಡ್ಮಿಟ್ ಕಾರ್ಡನ್ನು ಯಾವಾಗ ಬಿಡ್ತಾರೆ, ಫಿಸಿಕಲ್ ಯಾವಾಗ ನಡೀತದ, ಎಕ್ಸಾಮ್ ಯಾವಾಗ ನಡೀತದ, ಪ್ರತಿಯೊಬ್ಬರಿಗೆ ಕೂಡ ಡೌಟ್ ಬರ್ತಾಯಿತ್ತು. ಸೊ ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಆಫ್ ಆಲ್ ನಿಮ್ಮ ಕರ್ನಾಟಕದಲ್ಲೇ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿದ್ರೆ ಸೊ ಯಾವುದೇ ಒಂದು ಅಪ್ಡೇಟ್ ಬರಲಿ, ಇವತ್ತು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಡಿಫೆನ್ಸ್ ಜಾಬಿನಲ್ಲಿ ನೀವು ತಯಾರಿಯನ್ನು ಮಾಡ್ತಾಯಿದ್ದೀರಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಷನ್ ಬರ್ತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲೇ. ಓಕೆ, ಇಲ್ಲಿ ನೋಡ್ಕೊಳ್ಬೋದು, ನೀವು ಎಷ್ಟೋ ಜನ ಜಿಮೇಲ್ ಕೂಡ ನೋಡ್ಕೊಂಡಿಲ್ಲ, ನಾರ್ಮಲ್ ಮೆಸೇಜ್ ಕೂಡ ನೋಡ್ಕೊಂಡಿಲ್ಲ. ಯಾವುದೋ ಒಂದು ಅಕಸ್ಮಾತ್ ನಿಮ್ದು ಏನಾದರೂ ಟೆಕ್ನಿಕಲ್ ಇಶ್ಯೂ ಅಂತ ಮೆಸೇಜ್ಗಳು ಬರಲಿಲ್ಲಪ್ಪ ಅಂತಂದರೆ ಸೊ ನೀವು ಅಡ್ಮಿಟ್ ಕಾರ್ಡ್ ತಗೊಳ್ಳೋದಿಲ್ಲ, ಸೊ ರ್ಯಾಲಿಗೆ ಕೂಡ ಹೋಗಿ ಅಟೆಂಡನ್ನು ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಎಲ್ಲೋ ಒಂದು ಟೈಮನ್ನು ವೇಸ್ಟ್ ಮಾಡುವ ಬದಲಿ ಸೊ ಈ ಥರದ ಯಾವುದೇ ಒಂದು ಅಪ್ಡೇಟನ್ನು ನಂದು ಒಂದೇ ಚಾನಲ್ ಅಂತಲ್ಲ, ಯಾವುದೇ ಒಂದು ಅಪ್ಡೇಟ್ ಕೊಡ್ತಿದ್ರಪ್ಪ ಅಂತಂದರೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ತೊಗೊಳಕ್ಕೆ ಟ್ರೈ ಮಾಡಿರಿ. ಎಲ್ಲೋ ಬೆಸ್ಟ್ ಎಲ್ಲ ಕೋಚಿಂಗನ್ನು ತೊಗೊಂಡಿರ್ತೀರಿ, ಎಕ್ಸಾಮ್ ಸ್ಟಡಿ ಮಾಡಿರ್ತೀರಿ, ಇವೆಲ್ಲ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮಿಗೆ ಹೋಗಿ ಫಿಸಿಕಲಿಗೆ ಹೋಗಿ ಅಟೆಂಡ್ ಆಗಲಿಲ್ಲಪ್ಪ ಅಂದ್ರೆ ಬಹಳ ದುಃಖ ಆಗುತ್ತೆ. ಓಕೆ, ಇಲ್ಲಿ ಬಂದುಬಿಟ್ಟು ನೀವೇನಾದರೂ ಎಕ್ಸಾಮಿಗೆ ತರಬೇತಿಯನ್ನು ತೊಗೊಳ್ಬೇಕಾಗಿತ್ತಪ್ಪ ಅಂತಾರೆ ಸೊ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಸಿಂದ ಬಾಗಲಕೋಟದಲ್ಲಿ ಕೋಚಿಂಗನ್ನು ಓಪನ್ ಮಾಡಿದ್ವಿ. ಇಲ್ಲಿ ಬಂದುಬಿಟ್ಟು ನುರಿತ ಶಿಕ್ಷಕರಿಂದ ನಿಮ್ಗೆ ಎಕ್ಸಾಮ್ ತರಬೇತಿಯನ್ನು ಕೊಡ್ತಾಯಿದ್ದೀವಿ, ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾಯಿದ್ವಿ, ಮೆಡಿಕಲ್ದು ಏನೋ ನಿಮ್ಗೆ ತೊಂದರೆ ಆದರೂ ಕೂಡ ಹಾಸ್ಟೆಲ್ ಮತ್ತು ಸ್ಪೆಸಿಲಿಟಿ ಪ್ರತಿಯೊಂದು ಸ್ಪೆಸಿಲಿಟಿಯನ್ನು ನಾವು ಕೊಡ್ತಾಯಿದ್ವಿ. ಈಗಾಗಲೇ ಬ್ಯಾಚಸ್ ಕೂಡ ಪ್ರಾರಂಭವಾಗಿದ್ದವು. ನೀವೇನಾದರೂ ಅಡ್ಮಿಷನನ್ನು ಮಾಡ್ಕೊಂಡು ಇವೆಲ್ಲ BSF ಎಕ್ಸಾಮ್ಗಳಿಗೆ ತಯಾರಿಯನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಈಗಾಗಲೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. ಇದ್ರ ಫಿಸಿಕಲ್ ತರಬೇತಿ ಕೂಡ ಕೊಡ್ತೀವಿ, ಎಕ್ಸಾಮ್ ತರಬೇತಿ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಈ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಷನ್ ಅಂತ ಕಾಣುತ್ತಲ್ಲ, ಇದು ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಇಲ್ಲಿ ಬಂದ ತಕ್ಷಣ ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತ ಆಪ್ಷನ್ ಬರುತ್ತೆ. ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅನ್ನೋ ಆಪ್ಷನನ್ನು ಒತ್ತಿದ ಮೇಲೆ ಸೊ ಈ ಥರ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಶೋ ಆಗುತ್ತೆ. ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡೈರೆಕ್ಟರೇಟ್ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಸಿಂದ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಅಡ್ಮಿಟ್ ಕಾರ್ಡ್ ಅಂತ ಹೇಳಿಸಿಂದ ಡೈರೆಕ್ಟರೇಟ್ ನಿಮ್ಮ ಅಡ್ಮಿಟ್ ಕಾರ್ಡು ನಿಮ್ಮ ಯಾವ ಟ್ರೇಡಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಸೊ ನಿಮ್ಮ ರೋಲ್ ನಂಬರು, ಕ್ಯಾಟಗರಿ ಯಾವ್ದು ಬರುತ್ತೆ, ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಫೋಟೋ, ಸಿಗ್ನೇಚರು, ನಿಮ್ಮ ಅಡ್ರೆಸ್ಸು, ನೆಕ್ಸ್ಟ್ ನಿಮ್ಮದು ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾರೆ, ಸೊ ನೇಮ್ ಆಫ್ ಅಡ್ರೆಸ್ ಎಕ್ಸಾಮಿನೇಷನ್ ಸೆಂಟರ್ ಅಂತಂದರೆ ಇದು PET ಮತ್ತು PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ ಇಲ್ಲಿ ನಿಮಗೆ ಯಾವುದೇ ಥರದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ಲ. ಮೊದಲಿಗೆ ಫಿಸಿಕಲ್ ಮಾತ್ರ ಕಂಡಕ್ಟನ್ನು ಮಾಡ್ತಾರೆ.
ಇಲ್ಲಿ ಬಂದುಬಿಟ್ಟು ನೋಡ್ಕೊಳ್ರಿ, ನೀವೇನಾದರೂ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋಟೋಸು, ಅಡ್ಮಿಟ್ ಕಾರ್ಡನ್ನು ಇಷ್ಟನ್ನು ತೊಗೊಂಡು ಹೋಗಿ ಅಟೆಂಡ್ ಆದರೆ ಸಾಕು. ಸೊ ಪ್ರತಿಯೊಬ್ಬರು ಕೂಡ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಏನೆಲ್ಲ ಫಿಸಿಕಲ್ ಇರ್ತದೆ ಅಂತ ಹೇಳಿಕಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ಎಸ್ ಸರ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿಕಿಂದ ಮೆಸೇಜನ್ನು ಹಾಕಿರಿ. ಈ ಥರ ಡೀಟೇಲ್ ಆಗಿಂತ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ನೋಡ್ಕೊಂಡ್ರಲ್ಲ ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೇಕಂತ ಹೇಳಿಕೊಂಡು. ಸೊ ಈ ಥರ ನಿಮ್ಮ ಅಡ್ಮಿಟ್ ಕಾರ್ಡೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ಪ್ರತಿಯೊಬ್ಬರು ಕೂಡ ಫಿಸಿಕಲಿ ಹೋಗಿ ಅಟೆಂಡ್ ಆಗಲಿ. ಫಿಸಿಕಲನ್ನು ಯಾವ ಥರ ಇರುತ್ತೆ ಏನಂತ ಹೇಳಿಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಬೆಸ್ಟ್ ಕೋಚಿಂಗನ್ನು ಸರ್ಚ್ ಮಾಡ್ತಾ ಇದ್ರಪ್ಪ ಅಂತಂದರೆ ಎಕ್ಸಾಮ್ ತರಬೇತಿ, ಫಿಸಿಕಲ್ ತರಬೇತಿ ಮತ್ತು ಮೆಡಿಕಲ್ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಸೊ ನಮ್ಮ ಬಾಗಲಕೋಟೆಯಲ್ಲಿ SJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಕೊಂಡು ಕೋಚಿಂಗ್ ಸೆಂಟರನ್ನು ಓಪನ್ ಮಾಡಿದ್ವಿ. ಸೊ ನುರಿತ ಶಿಕ್ಷಕರಂತರ ನಿಮ್ಗೆ ತರಬೇತಿಯನ್ನು ಕೊಡ್ತಾ ಇದ್ವಿ. ಎಕ್ಸಾಮ್ ಪ್ರಿಪ್ರೇಷನ್ ಆಯಿತು, ಫಿಸಿಕಲ್ ಟ್ರೈನಿಂಗ್ ಆಯಿತು, ಪ್ರತಿಯೊಂದು ಕೂಡ ಬೆಸ್ಟ್ ತರಬೇತಿಯನ್ನು ನಾವು ಕೊಡ್ತಾ ಇದ್ವಿ. ಯಾರಾದರೂ ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೇಕು, ಈಗಾಗಲೇ ಕ್ಲಾಸಸ್ಗಳು ಪ್ರಾರಂಭವಾಗಿದ್ದವು, ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ರಿ. ಓಕೆ, ಎಲ್ಲರೂ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರನ್ನು ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್. ಪ್ರತಿಯೊಂದು ಅಪ್ಡೇಟ್ಗಳನ್ನ ನೋಡ್ಕೊಳ್ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ಏನು ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ನಿಮ್ಗೆ ತಿಳಿಸ್ತಾನೆ ಇರ್ತೀನಿ. ಜೈ ಹಿಂದ್.